ಏನೋ ಸಿ ಎಮ್ಗೆ ಹೈಕೋರ್ಟ್ ಬೆನ್ನಲ್ಲೇ ಇದೀಗ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಬಿಗ್ ಶಾಕ್ ನೀಡಿದೆ. ಕನ್ಫ್ಯೂಸ್ ಆಗಬೇಡಿ, ಜನಪ್ರತಿನಿಧಿಗಳ ಕೋರ್ಟ್ ಅಂದ್ರೇನು? ನಿನ್ನೆ ಏನಾಯಿತು, ಹೈಕೋರ್ಟ್ ಏನು ಹೇಳ್ತು? ಯಾವುದೇ ಕಾರಣಕ್ಕೂ ಹೈಕೋರ್ಟ್ ಎತ್ತಿ ಹಿಡಿಯಿತಲ್ವಾ, ಯಾವುದನ್ನು? ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿಯಿತು. ಹೈಕೋರ್ಟಲ್ಲಿದ್ದದ್ದು ಇದೀಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಯಾಕೆ ಬಂತು ಅಂತ ನೀವು ಕೇಳ್ಬೋದು. ಇಲ್ಲಿ ಈ ಹಿಂದೆ ಈ 3 ದೂರುದಾರರಿದ್ರಲ್ಲ, ಅವರು ಕಂಪ್ಲೇಂಟ್ ಕೊಟ್ಟರು. ಯಾರಿಗೆ? ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟರಂತ ರಾಜ್ಯಪಾಲರು ಏನು ಮಾಡಿದರು? ಎಲ್ಲ ಪ್ರಹಸನ ಎಲ್ಲ ಆದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಈ 3 ಎಲ್ಲಿಗೆ ಹೋಗಬೇಕು? ಇದೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಬೇಕು. ಇವರು ಹೋಗಿ ಕೇಸ್ ದಾಖಲಿಸುವುದಕ್ಕೆ ಮುಂದಾಗ್ತಾರೆ, ಮೊಕದ್ದಮೆ ದಾಖಲಿಸುವುದಕ್ಕೆ ಮುಂದಾಗ್ತಾರೆ ಕೋರ್ಟ್ನಲ್ಲಿ. ಅದು ಮೊಕದ್ದಮೆ ದಾಖಲಿಸೋದಕ್ಕೆ ರೆಡಿಯಾದಾಗ ಸಿದ್ದರಾಮಯ್ಯ ಏನು ಮಾಡಿದರು? ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು, ಅದಕ್ಕೆ ತಡೆ ಕೊಡಿ ಅಂತ ಹೇಳಿ. ಹಾಗಾಗಿ ಕೆಲವು ದಿನಗಳ ಕಾಲ ತಡೆ ಇತ್ತು. ನಿನ್ನೆ ಏನು ಹೇಳ್ತು ಹೈಕೋರ್ಟ್? ಇಲ್ಲ, ರಾಜ್ಯಪಾಲರು ಮಾಡಿದ್ದು ಸರಿಯಾಗಿದೆ, ಮುಂದುವರಿಸಿ ಅಂತ ಹೇಳ್ತು. ಆಗ ಈ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಅದೇನು ಸ್ಟೇ ಆಗಿತ್ತಲ್ಲ, ಅದು ವೇಕೇಟ್ ಆಯಿತು, ಓಪನ್ ಆಯಿತು. ಸೊ ಹಾಗಾಗಿ ಇವತ್ತೆಲ್ಲ ದೂರದಾರರು ಹೋಗಿಬಿಟ್ಟು ಅವಕಾಶ ಕೊಡಿ ಅಂತ ಕೇಳಿಕೊಂಡ್ರು. ಅವರು ಲೋಕಾಯುಕ್ತಕ್ಕೆ ಹೇಳಿದರು, ಇಲ್ಲ ಕೇಸ್ ಮಾಡಿ ಅಂತ ಹೇಳಿದರು. ಈಗ ಲೋಕಾಯುಕ್ತದಲ್ಲಿ FIR ದಾಖಲಾಗುತ್ತೆ. ಲೋಕಾಯುಕ್ತದಲ್ಲಿ FIR ದಾಖಲಾದ ನಂತರ ಅಲ್ಲಿ ಅದಕ್ಕೊಬ್ಬ ತನಿಖಾಧಿಕಾರಿ ಅಂತ ನೇಮಕ ಮಾಡ್ತಾರೆ. SP ಅವರು, ಲೋಕಾಯುಕ್ತ SP ಅವರು ಒಬ್ಬ ತನಿಖಾಧಿಕಾರಿ. ಆತ ಡಿಸೈಡ್ ಮಾಡಬೇಕು. ಯಾಕಂದರೆ ಡಿಸೈಡ್ ಮಾಡಬೇಕು, ಏನು ಇವರನ್ನು ಅರೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಈಗ ಈ ಜನಪ್ರತಿನಿಧಿಗಳ ಕೋರ್ಟ್ ಡಿಸೆಂಬರ್ 24ರ ಒಳಗೆ ನನಗೆ ವರದಿ ಕೊಡಿ, 3 ತಿಂಗಳ ಅವಧಿ ಅಂತ ಹೇಳಿದೆ. ಸೊ ಹಾಗಾಗಿ CM ಪಾಳಯಕ್ಕೆ ಟೆನ್ಷನ್. ಬನ್ನಿ ರಿಪೋರ್ಟ್. ಜನಪ್ರತಿನಿಧಿ ಕೋರ್ಟ್ನಲ್ಲೂ ಸಿಎಂಗೆ ಶಾಕ್. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ. ಸಿಎಂ ಸಿದ್ದರಾಮಯ್ಯಗೆ ಮೂಢಭೂತ ಬೆನ್ನಿಗೆ ಬಿದ್ದಿದೆ. ನಿನ್ನೆ ತಾನೇ ಹೈಕೋರ್ಟ್ ಸಿಎಂ ವಿರುದ್ಧ 17A PCC ಅಡಿ ತನಿಖೆಗೆ ಆದೇಶಿಸಿತ್ತು. ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶಿಸಿದೆ. CRPC ಸೆಕ್ಷನ್ 156 3ರ ಅಡಿ ತನಿಖೆ ನಡೆಸಿ ಡಿಸೆಂಬರ್ 24ರೊಳಗೆ ವರದಿ ಸಲ್ಲಿಸಲು ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಸೂಚಿಸಿದೆ. ಈ ಬೆನ್ನಲ್ಲೇ ಶೀಘ್ರದಲ್ಲೇ ಸಿಎಂ ವಿರುದ್ಧ FIR ದಾಖಲಾಗಲಿದೆ. ಸಿಎಂ ಸಿದ್ದೂರನ್ನ ಬಂಧಿಸುವ ಮತ್ತು ವಿಚಾರಣೆ ಮಾಡುವ ಎಲ್ಲ ಅಧಿಕಾರ ಲೋಕಾಯುಕ್ತಕ್ಕಿದೆ. ಹಾಗಾದ್ರೆ ಸಿಎಂಗೆ ಜಡ್ಜ್ ಶಾಕ್ ಕೊಟ್ಟಿದ್ದೇನೆ. ಯಾವ ಅಂಶಗಳು ಇದೆ ಅನ್ನೋದನ್ನ ನೋಡೋದಾದ್ರೆ, ಸಿಎಂ ಆಗಿದ್ರೂ ತನಿಖೆಗೆ ಹಿಂಜರಿಯಬಾರದು, ತನಿಖೆಗೆ ಹಾಜರಾಗಲೇಬೇಕು, ತನಿಖೆಗೆ ಯಾವ್ಯಾವ ಅಂಶಗಳು ಅಗತ್ಯ ಎಂದು ಉಲ್ಲೇಖಿಸಲಾಗಿದೆ. ದೇವರಾಜು ಹೆಸರಿನಲ್ಲಿ ನಕಲಿ ಜಮೀನು ಡಿನೋಟಿಫಿಕೇಶನ್ ಮಾಡಿದೆ. ಮಾಲೀಕರಲ್ಲದಿದ್ರೂ ದೇವರಾಜು ಹೆಸರಿನಲ್ಲಿ ವಿವಿಧ ಜಮೀನು ಖರೀದಿ ಮಾಡಿದ್ದು, ಹೀಗಾಗಿ ತನಿಖೆಗೆ ಅಗತ್ಯ ಕಾಣ್ತಿದೆ. ಹಳೆಯ ಅಪರಾಧಗಳಿಗೆ ಹೊಸ ಕಾನೂನನ್ನ ಅಪ್ಲೈ ಮಾಡಬಹುದು. ಹೀಗಾಗಿ ಲೋಕಾಯುಕ್ತ ತನಿಖೆಯೇ ಸೂಕ್ತವಾಗಿದ್ದು 3 ತಿಂಗಳಲ್ಲಿ ತನಿಖೆ ನಡೆಯಬೇಕು. ಸಿಎಂ ಸಿದ್ದರಾಮಯ್ಯಗೆ ತನಿಖೆ ಬಿಸಿ ಹೇಗಿರುತ್ತೆ, ಮುಂದೇನು ಆಗಬಹುದು ಅಂತ ನೋಡೋದಾದ್ರೆ, ಮೂಡ ಪ್ರಕರಣದಲ್ಲಿ ಸಿಎಂ ಮತ್ತು ಕುಟುಂಬದ ವಿರುದ್ಧ FIR ದಾಖಲಾಗುತ್ತೆ. ಲೋಕಾಯುಕ್ತದಿಂದ FIR ದಾಖಲಿಸುತ್ತದೆ. ಲೋಕಾಯುಕ್ತ SP ನೇತೃತ್ವದಲ್ಲಿ ತನಿಖೆ ಶುರುವಾಗುತ್ತೆ. ಲೋಕಾಯುಕ್ತ ತನಿಖೆ ಆರಂಭವಾಗಿ ಸಿಎಂಗೆ ವಿಚಾರಣೆಗೆ ಕರೆಯಬಹುದು. ಇನ್ನು ಅಂದ್ರೆ ಸಿಎಂರನ್ನ ಬಂಧಿಸುವ ಅಧಿಕಾರವೂ ಲೋಕಾಯುಕ್ತಕ್ಕಿದೆ. ಮುಜುಗರದಿಂದ ತಪ್ಪಿಸಿಕೊಳ್ಳಲು ರಾಜೀನಾಮೆ ನೀಡಬಹುದು. ಸಿಎಂಗಿರೋ ಆಪ್ಷನ್ ಅಂದ್ರೆ ಕೋರ್ಟ್ನ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬಹುದು. ಕೋರ್ಟ್ ಆದೇಶಕ್ಕೆ ಸ್ಟೇಯನ್ನು ತರಬಹುದು. ಸಿಎಂ ಪದವಿಯಲ್ಲೇ ಇದ್ದುಕೊಂಡೇ ತನಿಖೆ ಎದುರಿಸಬಹುದು. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದು ಹೀಗೆ. ಸಿಎಂ ಪಾತ್ರೆ ನಾನು ಪದೇ ಹೇಳ್ತಾನೆ ಇದ್ದೀನಿ. ಅವರು ರೋಲ್ ಸ್ಟಾರ್ಟಿಂಗ್ ಫ್ರಮ್
ದೇವರಾಜುನ ಡಿನೋಟಿಫಿಕೇಷನ್ಗೆ ಕೇಳ್ಕೊ ಅಂತ ಮಾಡಿಸಿ ಅದನ್ನು ಡಿನೋಟಿಫಿಕೇಷನ್ ಮಾಡಿಸಿ ಅದನ್ನು ಅವ್ರ ಬ್ರದರ್ ಇನ್ ಲಾಗೆ ಸೇಲ್ ಮಾಡಿರೋ ಥರ ತೊಗೊಂಡು ಅದಾದಮೇಲೆ ಅವ್ರ ಹೆಂಡತಿ ಹೆಸರಲ್ಲಿ ಗಿಫ್ಟ್ ಡೀಡ್ ಮಾಡಿಕೊಂಡು ಅದಾದಮೇಲೆ ಹೆಂಡತಿ ಮೂಡಾಗೆ ಅರ್ಜಿ ಹಾಕಿಬಿಟ್ಟು ನಮಗೆ ನಮ್ಮ ಜಮೀನು ತೊಗೊಂಡ್ಬಿಟ್ಟಿದ್ದೀರಾ, ನನಗೆ 14 ನನಗೆ ಕಾಂಪನ್ಸೇಟ್ರಿ ಸೈಟ್ಸ್ ಕೊಡಿ ಅಂತ. ಆಮೇಲೆ ಇಮಿಡಿಯೇಟ್ ಆರ್ಡರ್ ಆಗುತ್ತೆ ಮೂಡ ಅಲ್ಲಿ 14 ಸೈಟ್ ನಿಮಗೆ ಕೊಡ್ತೀವಿ, ವಿಜಯನಗರಲ್ಲಿ ಕೊಡ್ತೀವಿ ಅಂತ. ಅಕ್ವಿಸಿಷನ್ ಆಗಿರೋದು ದೇವನೂರಲ್ಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನೋ CMಗೆ ಹೈಕೋರ್ಟ್ ಬೆನ್ನಲ್ಲೇ ಇದೀಗ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಬಿಗ್ ಶಾಕ್ ನೀಡಿದೆ. ಕನ್ಫ್ಯೂಸ್ ಆಗಬೇಡಿ, ಜನಪ್ರತಿನಿಧಿಗಳ ಕೋರ್ಟ್ ಅಂದ್ರೇನು? ನಿನ್ನೆ ಏನಾಯಿತು, ಹೈಕೋರ್ಟ್ ಏನು ಹೇಳ್ತು? ಯಾವುದೇ ಕಾರಣಕ್ಕೂ ಹೈಕೋರ್ಟ್ ಎತ್ತಿ ಹಿಡಿಯಿತಲ್ವಾ, ಯಾವುದನ್ನು? ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿಯಿತು. ಹೈಕೋರ್ಟಲ್ಲಿದ್ದದ್ದು ಇದೀಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಯಾಕೆ ಬಂತು ಅಂತ ನೀವು ಕೇಳ್ಬೋದು. ಇಲ್ಲಿ ಈ ಹಿಂದೆ ಈ 3 ದೂರುದಾರರಿದ್ರಲ್ಲ, ಅವರು ಕಂಪ್ಲೇಂಟ್ ಕೊಟ್ಟರು. ಯಾರಿಗೆ? ರಾಜ್ಯಪಾಲರಿಗೆ. ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟರು ಅಂತ ರಾಜ್ಯಪಾಲರು ಏನು ಮಾಡಿದರು? ಎಲ್ಲ ಪ್ರಹಸನ ಎಲ್ಲ ಆದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಈ 3 ಎಲ್ಲಿಗೆ ಹೋಗಬೇಕು? ಇದೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಬೇಕು. ಇವರು ಹೋಗಿ ಕೇಸ್ ದಾಖಲಿಸುವುದಕ್ಕೆ ಮುಂದಾಗ್ತಾರೆ, ಮೊಕದ್ದಮೆ ದಾಖಲಿಸುವುದಕ್ಕೆ ಮುಂದಾಗ್ತಾರೆ ಕೋರ್ಟ್ನಲ್ಲಿ. ಅದು ಮೊಕದ್ದಮೆ ದಾಖಲಿಸೋದಕ್ಕೆ ರೆಡಿಯಾದಾಗ ಸಿದ್ದರಾಮಯ್ಯ ಏನು ಮಾಡಿದರು? ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು, ಅದಕ್ಕೆ ತಡೆ ಕೊಡಿ ಅಂತ ಹೇಳಿ. ಹಾಗಾಗಿ ಕೆಲವು ದಿನಗಳ ಕಾಲ ತಡೆ ಇತ್ತು. ನಿನ್ನೆ ಏನು ಹೇಳ್ತು ಹೈಕೋರ್ಟ್? ಇಲ್ಲ, ರಾಜ್ಯಪಾಲರು ಮಾಡಿದ್ದು ಸರಿಯಾಗಿದೆ, ಮುಂದುವರಿಸಿ ಅಂತ ಹೇಳ್ತು. ಆಗ ಈ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಅದೇನು ಸ್ಟೇ ಆಗಿತ್ತಲ್ಲ, ಅದು ವೇಕೇಟ್ ಆಯಿತು, ಓಪನ್ ಆಯಿತು. ಸೊ ಹಾಗಾಗಿ ಇವತ್ತೆಲ್ಲ ದೂರದಾರರು ಹೋಗಿಬಿಟ್ಟು ಅವಕಾಶ ಕೊಡಿ ಅಂತ ಕೇಳಿಕೊಂಡ್ರು. ಅವರು ಲೋಕಾಯುಕ್ತಕ್ಕೆ ಹೇಳಿದರು, ಇಲ್ಲ ಕೇಸ್ ಮಾಡಿ ಅಂತ ಹೇಳಿದರು. ಈಗ ಲೋಕಾಯುಕ್ತದಲ್ಲಿ FIR ದಾಖಲಾಗುತ್ತೆ. ಲೋಕಾಯುಕ್ತದಲ್ಲಿ FIR ದಾಖಲಾದ ನಂತರ ಅಲ್ಲಿ ಅದಕ್ಕೊಬ್ಬ ತನಿಖಾಧಿಕಾರಿ ಅಂತ ನೇಮಕ ಮಾಡ್ತಾರೆ. SP ಅವರು, ಲೋಕಾಯುಕ್ತ SP ಅವರು ಒಬ್ಬ ತನಿಖಾಧಿಕಾರಿ. ಆತ ಡಿಸೈಡ್ ಮಾಡಬೇಕು, ಯಾಕಂದರೆ 20 ಡಿಸೈಡ್ ಮಾಡಬೇಕು, ಏನು ಇವರನ್ನು ಅರೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಈಗ ಈ ಜನಪ್ರತಿನಿಧಿಗಳ ಕೋರ್ಟ್ ಡಿಸೆಂಬರ್ 24ರ ಒಳಗೆ ನನಗೆ ವರದಿ ಕೊಡಿ, 3 ತಿಂಗಳ ಅವಧಿ ಅಂತ ಹೇಳಿದೆ. ಸೊ ಹಾಗಾಗಿ CM ಪಾಳಯಕ್ಕೆ ಟೆನ್ಷನ್. ಬನ್ನಿ ರಿಪೋರ್ಟ್. ಜನಪ್ರತಿನಿಧಿ ಕೋರ್ಟ್ನಲ್ಲೂ CMಗೆ ಶಾಕ್. CM ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ. CM ಸಿದ್ದರಾಮಯ್ಯಗೆ ಮೂಢಭೂತ ಬೆನ್ನಿಗೆ ಬಿದ್ದಿದೆ. ನಿನ್ನೆ ತಾನೇ ಹೈಕೋರ್ಟ್ CM ವಿರುದ್ಧ 17A PCC ಅಡಿ ತನಿಖೆಗೆ ಆದೇಶಿಸಿತ್ತು. ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ CM ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶಿಸಿದೆ. CRPC ಸೆಕ್ಷನ್ 156 3ರ ಅಡಿ ತನಿಖೆ ನಡೆಸಿ ಡಿಸೆಂಬರ್ 24ರೊಳಗೆ ವರದಿ ಸಲ್ಲಿಸಲು ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಸೂಚಿಸಿದೆ. ಈ ಬೆನ್ನಲ್ಲೇ ಶೀಘ್ರದಲ್ಲೇ CM ವಿರುದ್ಧ FIR ದಾಖಲಾಗಲಿದೆ. CM ಸಿದ್ದೂರನ್ನ ಬಂಧಿಸುವ ಮತ್ತು ವಿಚಾರಣೆ ಮಾಡುವ ಎಲ್ಲ ಅಧಿಕಾರ ಲೋಕಾಯುಕ್ತಕ್ಕಿದೆ.